ಇಂದು ರಾಮನವಮಿಯ ವಿಶೇಷತೆಯನ್ನು ನಾನು ತಿಳಿಸುವೆ. ರಾಮನವಮಿಯು ಇದೇ ತಿಂಗಳು ಮಾರ್ಚ್ 2026 ತಾರೀಕು ಗುರುವಾರ ಸಂಜೆ 6:15ಕ್ಕೆ ಆರಂಭಗೊಂಡು 27/3/2026 ಸಂಜೆ 4:30ಕ್ಕೆ ಮುಗಿಯಲಿದೆ. ಹಾಗೆ ರಾಮನವಮಿಯನ್ನು ಪೂಜೆಯನ್ನು ರಾಮನಿಗೆ ಸಲ್ಲಿಸುವ ಶುಭ ಮುಹೂರ್ತ ಬೆಳಿಗ್ಗೆ ಅಂದರೆ 27/3/2026 ಶುಕ್ರವಾರ ಬೆಳಗ್ಗೆ 11:10ರಿಂದ ಮಧ್ಯಾಹ್ನ 1:30ರವರೆಗೆ ಶುಭ ಮುಹೂರ್ತವಾಗಿದೆ. ಹಾಗೆ ಹಿಂದೂ ಧರ್ಮದಲ್ಲಿ ಶ್ರೀರಾಮನವಮಿ ಎಂದರೆ ಹಬ್ಬದ ಸಂಭ್ರಮ ಮನೆ ಮಾಡುತ್ತದೆ. ಇದು ಚೈತ್ರ ಮಾಸದ 9ನೇ ದಿನದಿಂದ ಅಂದರೆ ವರ್ಷದ ಮೊದಲ ತಿಂಗಳಿನಲ್ಲಿ ಬರುವ ಹಬ್ಬ. ನಮ್ಮ ಹಿಂದೂಗಳ ಸಂಪ್ರದಾಯದ ಪ್ರಕಾರ ಯುಗಾದಿಯನ್ನು ಹೊಸ ವರ್ಷವಾಗಿ ಆಚರಿಸಲಾಗುತ್ತದೆ. ಹಾಗೆ ಅದೇ ತಿಂಗಳಿನಲ್ಲಿ ಬರುವುದೇ ಈ ರಾಮನವಮಿ. ಮಹಾವಿಷ್ಣುವಿನ 7ನೆಯ ಅವತಾರವಾದ ಶ್ರೀರಾಮನು ಜನಿಸಿದ ನವಮಿಯಂದು ಈ ಹಬ್ಬ ಆಚರಿಸಲಾಗುತ್ತದೆ. ಈ ದಿನ ಪುಷ್ಯ ನಕ್ಷತ್ರದಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ಕರ್ಕಾಟ ಲಗ್ನದಲ್ಲಿ ಅಯೋಧ್ಯೆಯಲ್ಲಿ ರಾಮನು ಜನಿಸಿದನೆಂಬ ನಂಬಿಕೆ ಇದೆ. ಈ ಬಾರಿ ರಾಮನವಮಿ ಮಾರ್ಚ್ 26ರಿಂದ ಶುರುವಾಗಿ 27 ಶುಕ್ರವಾರ ಸಂಜೆ ಅಂತ್ಯವಾಗುತ್ತದೆ. ಹಾಗೆ ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖವಿರುವಂತೆ 4 ಯುಗಗಳಲ್ಲಿ ಒಂದಾದ ತ್ರೇತಾಯುಗದಲ್ಲಿ ರಾಮನು ಜನಿಸಿದನು. ಈ ದಿನ ಶ್ರೀರಾಮನನ್ನು ಪೂಜಿಸಿದರೆ ಕೆಟ್ಟ ಶಕ್ತಿಗಳು ನಿವಾರಣೆಯಾಗಿ ಭೂಮಿಯ ಮೇಲೆ ದೈವಿಕ ಶಕ್ತಿಯು ನೆಲೆಸುತ್ತದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ದೇವತೆಗಳು ಹಾಗೂ ದೇವರುಗಳು ಅವತಾರ ತಾಳಿದ ದಿನದಂದು ಭೂಮಿಯ ಮೇಲೆ ಅವರ ದೈವಿಕ ತತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರತವಾಗಿರುತ್ತದೆ. ಶ್ರೀರಾಮನವಮಿ ಎಂದು ಅಂದರೆ ಉತ್ತರ ಭಾರತದಲ್ಲಿ ನವಮಿಯನ್ನು ಯುಗಾದಿ ದಿನದಿಂದ ಆರಂಭಿಸಿ ರಾಮನವಮಿಯ ದಿನದವರೆಗೆ ಈರುಳ್ಳಿ, ಬೆಳ್ಳುಳ್ಳಿ, ನಿಷಿದ್ಧ ಆಹಾರ ಹಾಗೆ ಯುಗಾದಿಯಂದು ಉಪವಾಸ ಇದ್ದು ಅವರ ಪ್ರಾರ್ಥನೆ ಕೋರಿಕೆಯನ್ನು ರಾಮನ ಹತ್ತಿರ ಸಲ್ಲಿಸುತ್ತಾರೆ. ಹಾಗೆ ರಾಮನವಮಿಯಂದು ರಾಮನ ತತ್ವ ಎಂದಿಗಿಂತಲೂ 1000 ಪಟ್ಟು ಹೆಚ್ಚು ಭೂಮಿಯಲ್ಲಿ ಕಾರ್ಯನಿರತವಾಗಿರುತ್ತದೆ. ಅಂದು ಶ್ರೀರಾಮನ ಜಪ ಮಂತ್ರ ಪಠನೆ ಹಾಗೂ ರಾಮಾಯಣವನ್ನು ಪಠನೆ ಮಾಡುತ್ತಾರೆ. ಶ್ರೀರಾಮ ಸೀತಾ ಕಲ್ಯಾಣೋತ್ಸವ ಭಜನೆಯನ್ನು ಮಾಡುತ್ತಾರೆ. ರಾಮ ಎನ್ನುವ 2 ಅಕ್ಷರದಲ್ಲಿ ಮಹತ್ವಪೂರ್ಣವಾದ ಅರ್ಥವಿದೆ. ರಾ ಎಂದರೆ ಬೆಳಕು, ಮಾ ಎಂದರೆ ಒಳಗೆ ಅಂದರೆ ನಿಮ್ಮೊಳಗಿನ ದೈವಿಕ ಬೆಳಕು. ರಾಮ ಹಾಗೆ ರಾಮನವಮಿಯ ದಿನದಂದು ಸೂರ್ಯದೇವನ ಪ್ರಾರ್ಥನೆಯೊಂದಿಗೆ ಹಬ್ಬ ಆಚರಿಸಲು ಶುರು ಮಾಡುತ್ತಾರೆ. ಅಯೋಧ್ಯೆಯಲ್ಲಿ ರಾಮನವಮಿಯಂದು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಹಾಗೆ ಆ ದಿನ ದೇಶದ ಹಲವು ರಾಮ ಮಂದಿರಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಈ ಹಬ್ಬದ ದಿನದಂದು ಪ್ರತಿಯೊಬ್ಬರು ಜಾತಿ ಧರ್ಮವನ್ನು ಮರೆತು ಹನುಮಾನ್ ದೇವರ ಅಂದರೆ ಹನುಮಾನ ಮಂದಿರದಂದು ದೇವಸ್ಥಾನ ರಾಮ ಮಂದಿರದ ಹತ್ತಿರ ಕೋಸಂಬರಿ, ಮಜ್ಜಿಗೆ, ಪಾನಕವನ್ನು ಬಂದಂತಹ ಭಕ್ತಾದಿಗಳಿಗೆ ಹಾಗೂ ರೋಡಲ್ಲಿ ದಣಿದು ಹೋಗುತ್ತಿರುವಂತಹ ಭಕ್ತರಿಗೆ ಹಂಚುತ್ತಾರೆ. ಹಾಗೆ ಅವತ್ತಿನ ದಿನ ರಾಮ ರಕ್ಷ ಸ್ತೋತ್ರ, ಹನುಮಾನ್ ಚಾಲಿಸವನ್ನು ಪಠಿಸುತ್ತಾರೆ. ಹಾಗೆ ಶ್ರೀರಾಮ ರಾಮ ಜಯ ರಾಮ ಜಯ ಜಯ ರಾಮ ಎಂಬ ಮಂತ್ರವನ್ನು ಪಠಿಸಿ ಹಾಗೆ ಇನ್ನಿತರ ಒಳ್ಳೆಯ ಕೆಲಸ ಕಾರ್ಯಗಳನ್ನು ರಾಮನವಮಿಯಂದು ಮಾಡಿರುತ್ತಾರೆ. ಹಾಗೆ ನಮ್ಮ ದೇಶದ ಹಲವೆಡೆ ಇರುವ ರಾಮ ಮಂದಿರಗಳಲ್ಲಿ ಅಂದಿನ ದಿವಸ ಹೂವಿನ ಅಲಂಕಾರ ವಿಜೃಂಭಣೆಯಿಂದ ದೇವಸ್ಥಾನವನ್ನು ಕಂಗೊಳಿಸುತ್ತಾ ಇರುತ್ತಾರೆ. ಹಾಗೆ ಆ ದಿನ ಸ್ನಾನ ಅಂದರೆ ಗಂಗೆಯಲ್ಲಿ ಸ್ನಾನ ಮುಗಿಸಿ ಅಂದರೆ ಅದು ಪವಿತ್ರ ಸ್ನಾನವನ್ನು ರಾಮನವಮಿಯಂದು ಉತ್ತರ ಭಾರತದ ಕಡೆ ಪ್ರಸಿದ್ಧವಾಗಿದೆ. ಪವಿತ್ರ ಸ್ನಾನವನ್ನು ಮಾಡಿ ಅಂದಿನ ದಿನ ರಾಮನ ದರ್ಶನವನ್ನು ಮುಗಿಸಿ ಅವರ ಕೋರಿಕೆ ಮತ್ತು ಇಷ್ಟಾರ್ಥಗಳನ್ನು ದೇವರ ಮೊರೆ ಇಡುತ್ತಾರೆ. ಹಾಗೆ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ದುಷ್ಟ ಶಕ್ತಿಯನ್ನು ಭೂಮಿಯಲ್ಲಿ ನಿವಾರಿಸಿ ಅಂದಿನ ದಿನ ಒಳಿತು ಭೂಮಿಯಲ್ಲಿ ನೆಲೆಸುವಂತೆ ರಾಮನಲ್ಲಿ ಬೇಡಿಕೊಳ್ಳುತ್ತಾರೆ. ಹಾಗೆ ಕಷ್ಟಗಳೆಲ್ಲವನ್ನು ಕಳೆದ ಹಾಗೆ ನಮ್ಮ ಜೀವನದಲ್ಲಿ ರಾಮನನ್ನು ಮಾತ್ರ ಪೂಜಿಸುವುದಲ್ಲದೆ ಹನುಮಾನ್ ದೇವ ಅಂದರೆ ಆಂಜನೇಯ ದೇವನನ್ನು ಕೂಡ ಪ್ರಾರ್ಥಿಸಿ ಅವನಲ್ಲಿ ನನ್ನ ಮಕ್ಕಳು ಅಥವಾ ಅವರ ಕುಟುಂಬಸ್ಥರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತಾರೆ. ಅವತ್ತು ಆಂಜನೇಯನಿಗೂ ಕೂಡ ವಿಶೇಷವಾದ ಪೂಜೆಯನ್ನು ಸಲ್ಲಿಸುತ್ತಾರೆ. ಯಾರೇ ಆದರೂ ಕೂಡ ಕಷ್ಟ ಬಂದಾಗ ದೇವರ ಮೊರೆ ಹೋಗುವ ಬದಲು ಸದಾಕಾಲ ಅವರನ್ನು ಜಪಿಸಿ ಕಷ್ಟ ಬಂದಾಗ ಅದರಿಂದಾಗುವ ಅನಾಹುತವನ್ನು ತಪ್ಪಿಸಿ ಆ ದಾರಿಯನ್ನು ಭಗವಂತನೇ
ತೋರಿಸುವನು. ಹಾಗೆ ನಿಮ್ಮ ಜೀವನದ ಸುಖಕರ ದಿನಗಳನ್ನು ಅವನೇ ನೀಡುವನು. ಹಾಗಾಗಿ ಇರುವಷ್ಟು ದಿನ ಎಲ್ಲರಿಗೂ ಒಳಿತನ್ನು ಬಯಸಿ ಕೆಡುಕನ್ನು ಮಾಡದಿರಿ. ನಿಮ್ಮ ಜೀವನ ಕೂಡ ಯಾವಾಗಲೂ ಸಂತೋಷದಿಂದ ಕೂಡಿರಲಿ.